ಸೊ ಇವತ್ತು ನಾನು ವ್ಲಾಗ್ ಶೂಟ್ ಮಾಡತ್ತೀನಿ. ಭಾಳ ದಿವಸದಿಂದ ಅನ್ಕೊಂಡಿದ್ದೆ ವ್ಲಾಗ್ ಶೂಟ್ ಮಾಡಬೇಕಂತ. ಸೊ ಇಷ್ಟು ದಿವಸ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಫೈನಲಿ ಮಾಡತ್ತೀನಿ. ಸೊ ನನಗೆ ನೀವು ಇನ್ಸ್ಟಾಗ್ರಾಮ ಮತ್ತು ಯೂಟ್ಯೂಬ್ ಒಳಗೆ ನೋಡಿರ್ಬೋದು. ಸೊ ಯೂಟ್ಯೂಬ್ ಒಳಗೆ ಗೋಪಿಟೆಕ್ ಕನ್ನಡ ಅಂತ ಒಂದು ಚಾನಲ್ ಐತಿ. ಸೊ ಅದ್ರಾಗ ನೋಡಿರ್ಬೋದು. ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಒಳಗೆ ಗೋಪಿನಾಯ್ಕ್ ಅಂತ ಅಕೌಂಟ್ ಐತಿ. ಸೊ ಅದ್ರಾಗ ನೋಡಿರ್ಬೋದು. ಸೊ ಇವತ್ತು ಫೈನಲಿ ಮಾಡೀವಿ ಬ್ಲಾಗ್ ಶೂಟ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಏನೋ ಒಂದು ಯೂನಿಕ್ ಮಾಡಬೇಕಂತ ಪ್ಲ್ಯಾನ್ ಐತಿ. ಸೊ ಇವಾಗ ನಾವು ಜಿಮ್ಮಿಗೆ ಹೊಂಟೀವಿ. ಸೊ ಜಿಮ್ಮಿಗೆ ಹೋಗಿ ಬಂದು ಸೊ ಏನೋ ಒಂದು ಯೂನಿಕ್ ಮಾಡಬೇಕಂತ ಐತಿ. ಸೊ ಹೋಗ್ತೀವಿ. ಸೊ ಹಂಗೆ ಕಂಟಿನ್ಯೂ ಇರ್ರಿ, ನೋಡ್ರಿ ಏನೇನು ಆಗ್ತೈತಿ. ಸೊ ಇದು ನಮ್ಮ ಅಣ್ಣ ಮತ್ತು ಇವರು ಸಿದ್ದುಬಾಯ್, ಬಾಡಿ ಬಿಲ್ಡರ ಮತ್ತು ಜಿಮ್ ಟ್ರೈನರ್ನು ಅದಾನ. ಸೊ ಮೂರು ಮಂದಿ ಹೊಂಟಿವಿ ಜಿಮ್ಮಿಗೆ. ಅಣ್ಣ ನಾವು ಜಿಮ್ಮಿಗೆ ಹೊಂಟೀವಿ ಅಣ್ಣ. ಹುಡುಗಿ ನೋಡಕ್ಕೆ ಹೊಂಟಿಲ್ಲ. ಬಾ ಬಾ ಬಾರೋ ಅಣ್ಣ. ನಮ್ಮ ಅಣ್ಣ ನೋಡ್ರಿ ಎಷ್ಟು ಇದು ರೆಡಿ ಆಗತ್ತಾನ. ಏನು ಹುಡುಗಿ ಗಿಡುಗಿ ನೋಡಕ್ಕೆ ಹೋದಂಗೆ ಅಲ್ಲಿ ನೋಡ್ರಿ. ಬರ್ರಿ ಬರ್ರಿ ಜಲ್ದಿ ಹೋಗೋಣ. ಇವತ್ತ ಅಲ್ಲಿ ಚೌಕಿಗೆ ಹೋಗ್ಬೇಕು. ಗಿಚ್ಚಿ ಗಿಲಿ ಗಿಲಿ ಫೈನಲಿ ವರ್ಕೌಟ್ ಕಂಪ್ಲೀಟ್ ಆಯಿತು. ಸೊ ಇವತ್ತು ಬ್ಯಾಕ್ ವರ್ಕೌಟ್ ಮಾಡೀವಿ. ಸೊ ಕಂಪ್ಲೀಟ್ ಆಯ್ತಾ. ಇವಾಗ ಮೂರು ಮಂದಿ ರೂಮಿಗೆ ಹೊಂಟೀವಿ. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಸೊ ಆಮೇಲೆ ಮುಂದಿನ ಏನು ಪ್ಲಾನ್ ಅಂತ ನಿಮಗೆ ತೋರಿಸ್ತೀವಿ. ಸೊ ಕಂಟಿನ್ಯೂ ನೀವು ಎಲ್ಲರೂ ವಿಡಿಯೋ ನೋಡಿ, ನೀವು ಎಲ್ಲರೂ ಹಂಗೆ ಮಾಡಿ ತೋರಿಸ್ತೀವಿ. ಅವ್ರು ಗೊತ್ತೈತೆ ನಾವು ಎಷ್ಟು ಓಡಾಡೋದು. ಬಾಯ್ ನಿಂತೀವಿ ಇಲ್ಲಿ. ಶೀಟ್ ಮೀಲ್ ನಿಮ್ಮ ಫೇವ್ರೇಟ್ ಏನಣ್ಣ? ಸ್ಯಾಂಡಿ ಬ್ರೋ, ಯುವರ್ ಫೇವ್ರೇಟ್? कैसे कैसे लोग रहते हैं यार यहाँ पर. ತಿಂತಿ ನಾ ಗೋಬಿ ತಿಂತೀನ್ರಿ ಇವತ್ತು. ಯಾಕಂದ್ರೆ ಬೈಸೆಪ್ ಭಾಳ ನಾವಂದ್ರು ಸಮೋಸ ತಿನ್ನತ್ತೀವಿ. ಇವ್ರ 24 ಗಂಟೆ ಬರೀ ಸಮೋಸ ತಿಂತಾರ್ರಿ. ಮತ್ತೆ ಜಿಮ್ ಮಾಡ್ತಾರಂತ. ಏ ಅವ ಸಮೋಸ ತಿನ್ನಲ್ಲ, ಗೋಬಿ ಏನ್ ತಿಂದೆ? ಗೋಬಿ ತಿಂದೆ. ಗೋಬಿ ತಿಂದೆ ಸಮೋಸ ನಮ್ ಗೋಬಿ ಬೈಕ್ ಬರ್ರಿ ಸಮೋಸ ತಿನ್ನ. ಸೊ ಫ್ರೆಂಡ್ಸ್ ಫೈನಲಿ ಫ್ರೆಶ್ ಅಪ್ ಆಗಿವಿ. ಸೊ ಇವಾಗ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿವಿ. ಸೊ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿವಿ ಅದು ನಿಮ್ಗೆ ತೋರಿಸ್ತೀವಿ. ಸೊ ಕಂಟಿನ್ಯೂ ಆಗಿ ನೋಡ್ರಿ. ಸೊ ಮತ್ತೆ ಅಲ್ಲಿ ಹೋಗಿ ಸಿಗ್ತೀವಿ. ನಾವು ಇಬ್ಬರೇ ಆಗಿದ್ವಿ. ಅದಕ್ಕೆ ನಮ್ಮ ಬೈ ಅದನ್ನ ನನಗೆ ಕರ್ಕೊಂಡು ಹೋಗ್ಬೇಕು. ಊರು ಕೆಫೆದಾಗ ಅದಾನ. ಸೊ ಅಲ್ಲಿ ಹೊಂಟಿವಿ ಈಗ. ಸೊ ಅವ್ರದ್ದು ಒಂದು ಇಂಟ್ರೊಡಕ್ಷನ್ ಮಾಡಿಸ್ತೀವಿ. ಅವನು ನಮ್ಮ ಜೊತೆ ಎನಿ ಟೈಮ್ ಇರ್ತಾನ. ಸೊ ನಮ್ಮ ಬ್ಲಾಗ್ದಾಗ ಅವನು ಬರ್ತಿರ್ತಾನ. ಸೊ ಈಗ ಅವನಿಗೆ ಪಿಕ್ ಮಾಡ್ಕೊಂಡು ಹೋಗ್ತೀವಿ. ಸ್ಟಾರ್ಟ್ अरे कहना क्या चाहते हो? ಕಟ್ ಮಾಡೋದು ಸ್ಟಾರ್ಟ್ ಆಗೈತಿ. ನಾವು ಕಟ್ ಮಾಡ್ಕೋತಾನ. ಇವ್ರೇ ನೋಡ್ರಿ ನಮ್ಮ ಮದನ್ ಮಾವು. ಹೇಳೋಣ ಅಣ್ಣ ನಿಮ್ಮ ಬಗ್ಗೆ ಹೇಳ್ರಿ ಅಣ್ಣ. ದಾಡಿ ಹೊಡಿ ತೆಗ್ದಾರ ನಾಚ್ಕೊಳತ್ತಾರ ಎಲ್ಲಿ. ಸೊ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಮಾಡೋ ವಿಶೇಷ ಏನಪ್ಪ ಅಂದ್ರೆ ಫುಟ್ಪಾತಲ್ಲಿ ಯಾರು ಉಪವಾಸ ಮಲ್ಕೊಂಡಿರ್ತಾರ ಸೊ ಅವರಿಗೆ ಊಟ ಕೊಡಕ್ಕೆ ಹೊಂಟಿವಿ. ಯಾಕಂದ್ರೆ ಅವರಿಗೆ ಒಂದೊಂದು ಟೈಮ್ ಊಟ ಮಾಡೋಕೆ ಊಟ ಸಿಗಲ್ಲ. ಬಸ್ ಸ್ಟ್ಯಾಂಡ್ ಮತ್ತು ಗಾಂಧಿ ಚೌಕ ಮತ್ತು ರೈಲ್ವೆ ಸ್ಟೇಷನ್ಗೆ ಹೋಗಿ ನೋಡ್ತೀವಿ ಯಾರ್ಯಾರು ಮಲ್ಕೊಂಡಾರ. ಸೊ ಅವರಿಗೆ ಊಟ ಕೊಟ್ಟು ಬರ್ತೀವಿ. ಸೊ ನೀವು ಹಿಂಗೆ ನೋಡ್ತಾ ಇರ್ರಿ. ನೀವು ಇದೇ ನಮ್ಮ ವಿಡಿಯೋ ಮಾಡೋ ಉದ್ದೇಶ ಇದೆ ಅಂದ್ರೆ ನಾವೇನು ಇದು ಬೇಕಪ್ಲೆ ಮಾಡತ್ತಿಲ್ಲ. ನೀವು ಹಿಂಗೆ ಹೆಲ್ಪ್ ಮಾಡ್ರಿ ಎಲ್ಲರದು. ನಾವು ಮೊದಲು ಭಾಳ ಮಾಡೀವಿ. ಬರೀ ನಾನೇ ಅಂದೆ ಅಣ್ಣ ಒಂದ್ಸತಿ ವಿಡಿಯೋ ಮಾಡಿ ಹಾಕ್ರಿ. ಫಸ್ಟ್ ವ್ಲಾಗ್ ಐತಿ, ನೀವು ಕೇಕ್ ಚಾನಲ್ ಮಾಡ್ತೀರಿ, ನೀವು ವ್ಲಾಗಿಂಗ್ ಮಾಡಿರಿ. ಚಲೋ ಮತ್ಲಬ್ ಎಲ್ಲರಿಗೂ ಹೆಲ್ಪ್ ಮಾಡಿರಿ ನೀವು. ಅವರು ಪಾಪ ಒಬ್ರೊಬ್ರು ರೊಕ್ಕ ಇರಲ್ಲ ಊಟ ಮಾಡೋಕೆ. ನಾವು ಈಗ ಹೋಗಿ ಊಟ ನೀರು ಎಲ್ಲ ಕೊಟ್ಟು ತೋರಿಸ್ತೀವಿ. ನಿಮಗೂ ವಿಡಿಯೋದಾಗ ಎಲ್ಲ
ಹಿಂಗೆ ಕಂಟಿನ್ಯೂ ಇರ್ರಿ. ನೋಡೋಮ್ ಯಾರ್ಯಾರು ಸಿಗ್ತಾರ, ಸೊ ಅವ್ರಿಗೆ ಯಾರ್ಯಾರು ಸಿಗ್ತಾರ ಅಷ್ಟ್ರಿಗೆ ಊಟ ಕೊಟ್ಟು ಬರೋಮ. ಸೊ ಹಂಗೆ ಬ್ಲಾಗ್ ನೋಡ್ತಾ ಇರ್ರಿ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಸೊ ಫ್ರೆಂಡ್ಸ್, ಎಗ್ ರೈಸ್ ಮತ್ತೆ ನೀರಿನ ಬಾಟ್ಲ ಎಲ್ಲ ಆರ್ಡರ್ ಕೊಟ್ಟು ಬಂದೀವಿ. ಇನ್ನ ರೆಡಿ ಆಗಾಕ ಇನ್ನೊಂದು ತಾಸು ಐತಿ. ಸೊ ಇವಾಗ 8 ಗಂಟೆ ಆಗೈತಿ. ಇಷ್ಟು ಜಲ್ದಿ ಯಾರು ಇರಲ್ಲ, ಸೊ ಪಬ್ಲಿಕ್ ಭಾಳ ಇರ್ತೈತಿ. ಸೊ ನಾವೊಂದು 9:15 ಹೋಗ್ತೀವಿ. ಅಷ್ಟರ ತನಕ ಎಲ್ಲ ಎಗ್ ರೈಸ್ ಮತ್ತೆಲ್ಲ ರೆಡಿ ಆಗಿರ್ತೈತಿ. ಈಗ ನಾವು ತಗೊಂಡು ಹೊಂಟಿದ್ವಿ. ಒಳಗೆ ಊಟ, ತೆಳಗಿಂದ ನೀರು. ನೀಲಿ ಮಾಡ್ಲಿ ಅಂತ ತಗೋರ. ಸೊ ಇವಾಗ ಹಳೆ ಬಸ್ ಸ್ಟ್ಯಾಂಡ್ದಾಗ ಎಲ್ಲ ಕೊಟ್ಟಿವಿ. ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೊಂಟೀವಿ. ನೋಡೋದು ಅಲ್ಲೇ ಯಾರ್ಯಾರು ಅದಾರ. ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ದೂರದಿಂದ ಬಂದಿರ್ತೈತಿ, ಕೆಲವೊಮ್ಮೆ ಊಟ ಸಿಕ್ಕಿರಂಗಿಲ್ಲ. ಸೊ ಅಲ್ಲಿ ನೋಡೋನು ಯಾರ್ಯಾರು ಅದಾರ, ಎಲ್ಲರಿಗೂ ಊಟ ಕೊಡೋನು. ಸೊ ಸಿಗ್ತೀವಿ ಮತ್ತು ಹೊಸ ಬಸ್ ಸ್ಟ್ಯಾಂಡ್ದಾಗ. ಬರ್ರಿ ತೋರಿಸ್ತೀವಿ ನೋಡ್ರಿ. ಹೊಸ ಬಸ್ ಸ್ಟ್ಯಾಂಡ್ ಬಂದಿದ್ವಿ, ಬರ್ರಿ ತೋರಿಸ್ತೀವಿ. ಇಲ್ಲಿ ಯಾರು ಸಿಗ್ತಾರೆ ನೋಡಮ್ ಬರ್ರಿ. ಬಿಜಾಪುರ ಹೊಸ ಬಸ್ ಸ್ಟ್ಯಾಂಡ್ದಾಗ ಯಾರೂ ಇಲ್ಲ. ಸೊ ಇವಾಗ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಹೊಂಟೀವಿ. ಸೊ ನೋಡೋನು ಅಲ್ಲೇ ಎಲ್ಲ ಕೊಟ್ಟು ಬಂದುಬಿಡ್ತೀವಿ. ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಭಾಳ ಮಂದಿ ಇರ್ತಾರೆ. ಸೊ ಅಲ್ಲೇ ಎಲ್ಲ ಕೊಟ್ಟು ಬಂದುಬಿಡ್ತೀವಿ. ಅವ್ರಿಗೆ ಬೇಡ ಊಟ ಮಾಡ. ನೀರಿನ ಬಾಟ್ಲಿ ತಗೋ. ನೀವು ಎಲ್ಲರೂ ಹಿಂಗೆ ಬಂದು ಹೆಲ್ಪ್ ಮಾಡಿರಿ. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಭಾಳ ಮಂದಿ ಬಂದಿರ್ತಾರೆ. ಕೆಲವೊಬ್ಬರಿಗೆ ಏನೇನೋ ಪ್ರಾಬ್ಲಮ್ ಆಗಿರ್ತೈತಿ, ರೊಕ್ಕಿರಲ್ಲ ಅವ್ರ ಹತ್ರ. ಸೊ ಊಟಕ್ಕೂ ಗತಿ ಇಲ್ಲಾರ್ದಂಗೆ ಆಗಿರ್ತೈತಿ. ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿರ್ತಾರೆ. ಸೊ ಎಲ್ಲರೂ ಬರ್ರಿ, ಊಟ ಗಿಟ್ಟಕ್ಕೆ ಹೋಗಿ ಹೆಲ್ಪ್ ಮಾಡಿ. ಇವ್ರು ಆಗಲ್ಲ ಅಲ್ಲಿ ಕೊಡ್ರಿ, ಅಲ್ಲಿ ತೋತಿದ್ರು ಮಾಮ, ಇವ್ರು ಹೋಗ್ಲಿಲ್ಲ. ಕೊಡೋದಾಗ ಮತ್ತೆ ಹೋಗ್ತಾರ, ಹಂಗೇನಿಲ್ಲ. ಯಾವ ಮತ್ತೆ ಹೋಗ್ತಾರ ಮಾಡ್ತಿರ್ತಾರ.
ಬಯನ್ ಪಿಚ್ಚಾ ಬಯನ್ ಬಿಡ ಅಣ್ಣ ಯಮಸ್ 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 ಇವಾಗ ನಾವು ಬಸ್ ಸ್ಟ್ಯಾಂಡ್ ಮತ್ತು ಗಾಂಧಿ ಚೌಕ ಶಾಸ್ತ್ರಿ ಮಾರ್ಕೆಟ್ ಗೌರ್ಮೆಂಟ್ ಹಾಸ್ಪಿಟಲ್ ಹೊಸ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಕೊಟ್ಟು ಬಂದೀವಿ. ಮತ್ತು ಇನ್ನೂ ಉಳಿದವು. ಇವಾಗ ರೈಲ್ವೆ ಸ್ಟೇಷನ್ ಹೋಗೋಮು, ಅಲ್ಲೇ ಯಾರ್ಯಾರು ಇದ್ರೆ ಅವರಿಗೆ ಕೊಡೋಮು. ನಮಗೆ ಒಂಥರ ಅನ್ಸೈತೈತಿ, ಅವ್ರು ಗುಜರಾತ್ನಾಗ ಮಕ್ಕೊಂಡಿದ್ದ ಮತ್ತು ಒಬ್ಬೊಬ್ರಿಗೆ ಗಾಯ ಆಗೈತಿ. ಬಸ್ ಸ್ಟ್ಯಾಂಡ್ದಾಗ ಒಬ್ರಿಗೆ ಆಧಾರ್ ಕಾರ್ಡ್ ಕಳೆದೈತಿ, ಹೆಣ್ಮಕ್ಳು ಆಧಾರ್ ಕಾರ್ಡ್ ಕಳೆದೈತಿ. ರಾತ್ರಿ ಹೊತ್ತು ಯಾರೂ ಹೊರಗೆ ತಿರುಗಾಡ್ಬೇಡ್ರಿ, ಯಾರೇ ಎಲ್ರಿ ಹೋದಂದ್ರೆ ಜೋಡಿ ಯಾರೇ ಹೋಗ್ರಿ. ಪಾಪ ಒಬ್ಬರು ಅಮ್ಮವರು ಹೊರಗೆ ಕೂತಿದ್ರು, ಆಧಾರ್ ಕಾರ್ಡ್ ಎಲ್ಲ ತೊಗೊಂಡು ಊಟಕ್ಕೂ ಗೊತ್ತಿಲ್ಲಾರ್ದಂಗೆ. ಸೊ ನೋಡಿ ಮಾಡಿ ತಿರುಗಾಡ್ರಿ, ಇರೋದೇ ಒಂದು ಲೈಫ್ ಐತಿ. ಯಾರೇ ನಿಮ್ಮ ಮನ್ಯಾಗ ಅಜ್ಜಿ ಆಗಲಿ ಅಮ್ಮ ಆಗಲಿ ಯಾರೇ ಹೋದ್ರೆ ಜೊತೆಗೆ ಹೋಗ್ರಿ. ಸೊ ಈಗ ರೈಲ್ವೆ ಸ್ಟೇಷನ್ ಹೊಂಟೀವಿ, ಅಲ್ಲಿ ಯಾರೇ ಸಿಕ್ಕರೆ ಅವರಿಗೆ ಕೊಡೋಮು, ಮತ್ತು ಉಳಿತಂದ್ರೆ ಬೈಪಾಸಿಗೆ ಹೋಗೋಮು. ಊಟ ಮಾಡಿರಿ, ಊಟ ಮಾಡ್ರಿ, ಹೇಳ್ರಿ ಊಟ ಮಾಡ್ರಿ. ಊಟ ಮಾಡ್ರಿ, ಆರಾಮಿರ್ರಿ. ಎಲ್ಲಿ ಮನೆ ನಿಮ್ದು? ಶೀಘ್ರ ಇಲ್ಲೇ ಆಯ್ತು ರೀ, ಬರಮ್ರಿ. ಊಟ ಸೊ ಇವಾಗ ಎಲ್ಲ ಕಡೆ ಹೋಗಿ ಹಂಚಿ ಬಂದೀವಿ. ಇವಾಗ ಜಸ್ಟ್ ಮನೆಗೆ ಬಂದೀವಿ. ಇವಾಗ ಊಟ ಗೀಟ ಮಾಡಿ ಮಕ್ಕೋಬೇಕು. ಸೊ ಬ್ಲಾಗ್ ಇವತ್ತಿಂದ ಇಲ್ಲೇ ಆ್ಯಂಡ್ ಮಾಡ್ತೀವಿ. ಸೊ ಇದು ನಾವು ಈಗ ಹೋಗಿ ಕೊಟ್ಟಿದ್ದು ನನಗೆ ಒಂಥರ ಭಾಳ ಫೀಲ್ ಅನ್ಸತ್ತೈತಿ. ಯಾಕಂದ್ರೆ ಕೆಲವೊಬ್ಬರು ಶಾಸ್ತ್ರಿ ಮಾರ್ಕೆಟ್ ಆಗಲಿ ಅಲ್ಲಿ ಇಲ್ಲಿ ಬಾರ್ ಒಳಗೆ ಕುಡಿದು ತುಂಬ ಜನ ಅಲ್ಲೇ ಮಲ್ಕೊಂಡಿದ್ರು. ಅವರಿಗೆ ಎಬ್ಬಸ ನಾವು ಎಳ್ಳೇ ಇಲ್ಲ. ಸೊ ಹಂಗೆ ಯಾರು ಕುಡಿಬೇಡ್ರಿ, ಅಷ್ಟು ಅತಿ ಮೀರಿ ಎಷ್ಟು ಲಿಮಿಟ್ ಇರ್ತೈತಿ ಅಷ್ಟೇ. ಸೊ ಹಂಗೆ ಇವತ್ತಿಂದ ಬ್ಲಾಗ ಇಲ್ಲೇ ಆ್ಯಂಡ್ ಮಾಡ್ತೀನಿ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಎಲ್ಲ ದೋಸ್ತರಿಗೆ ಶೇರ್ ಮಾಡಿರಿ. ಸೊ ಮತ್ತೆ ಸಿಗ್ತೀವಿ. ನೀವು ಹಿಂಗೆ ಸಪೋರ್ಟ್ ಮಾಡಿರಿ, ನಾವು ಹಿಂಗೆ ಇನ್ನೂ ಹೆಲ್ಪ್ ಮಾಡ್ತೀವಿ ಮಂದಿದು. ಯಾಕಂದರೆ ನಮ್ಗೆ ಹೆಲ್ಪಿಂಗ್ ನೇಚರ್ ಅಂದರೆ ಭಾಳ ಇಷ್ಟ. ನಾವು ಮೊದಲು ಭೀ ಮಾಡ್ತಿದ್ದೀವಿ, ಬರೀ ನಾವು ಯಾವಾಗೂ ವೀಡಿಯೋ ಮಾಡಿಲ್ಲ. ಇವತ್ತು ವೀಡಿಯೋ ಮಾಡೀವಿ. ಇಲ್ಲಿ ನೀವು ಹಿಂಗೆ ಎಲ್ಲರಿಗೂ ಹೆಲ್ಪ್ ಮಾಡಿರಿ. ಮತ್ತೆ ಸಿಗ್ತೀವಿ ಮುಂದಿನ ಬ್ಲಾಗ್ದಾಗ. ಟೇಕ್ ಕೇರ್, ಬಾಯ್.